ಹಲೋ ಗೆಳೆಯರೆ, ನನ್ನ ಹೆಸರು ನಿಧಿ ಅಂತ. ನಾನಿರುವುದು ಇವಾಗ ಮುಂಬೈನಲ್ಲಿ. ಇದು ನನ್ನ ಜೀವನದಲ್ಲಿ ನಡೆದು ಹೋದ ಒಂದು ಸಣ್ಣ ಕಥೆ. ನಾನು ಮತ್ತು ನನ್ನ ಗಂಡ ಸಾಫ್ಟ್ವೇರ್ ಉದ್ಯೋಗಿಗಳು. ನನ್ನ ವಯಸ್ಸು ಈಗ 32 ಮತ್ತೆ ನನ್ನ ಗಂಡನ ವಯಸ್ಸು 40. ಇಬ್ರೂ ನಾವು IT ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಇರುತ್ತೇವೆ. ಮುಂಬೈನಲ್ಲಿ ಸ್ವಂತ ಮನೆ ಕೂಡ ಇದೆ. IT ಕೆಲಸದಲ್ಲಿ ಇರುವ ಕಾರಣ ನಮಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ. ನನ್ನ ಅತ್ತೆ ಮಾವ ಊರಲ್ಲಿ ಇರುತ್ತಾರೆ. ಹೀಗಾಗಿ ನಾವು ಮನೆಯಲ್ಲಿ ಮೀರಾ ಎಂಬುವಳನ್ನು ನಮ್ಮ ಮನೆಯಲ್ಲಿ 4 ವರ್ಷಗಳಿಂದ ಮನೆ ಕೆಲಸಕ್ಕೆ ಅಂತ ಇಟ್ಟುಕೊಂಡಿದ್ದೇವೆ. ಅವಳಿಗೂ ಕೂಡ ನಾವು ಏನು ಕೊರತೆ ಮಾಡಿರಲಿಲ್ಲ, ಯಾಕೆಂದ್ರೆ ಅವಳು ನಮ್ಮ ಮನೆಯಲ್ಲಿ ಚೆನ್ನಾಗಿ ಕೆಲಸ ಮಾಡುವ ಕಾರಣ ನಾವು ಅವಳಿಗೆ ಬೇಕಾದ ಸಹಾಯ ಮಾಡುತ್ತಿದ್ದೆವು. ನಾನು IT ಕಂಪನಿಯಲ್ಲಿ ಇರುವ ಕಾರಣ ಯಾವಾಗ ಆದರೂ ಟೆನ್ಷನ್ ರಿಲೀಫ್ಗೆ ಅಂತ ಮಸಾಜ್ ಮಾಡಿಸಿಕೊಳ್ಳುತ್ತಿದ್ದೆ. ನಾನು ಯಾವ ಸ್ಪಾಗೆ ಹೋಗುತ್ತಾ ಇರಲಿಲ್ಲ, ನಾನೇ ಮೇಲ್ ಮಸಾಜ್ ಥೆರಪಿಸ್ಟ್ ಅವರನ್ನು ಮನೆಗೆ ಕರೆಸಿಕೊಳ್ಳುತ್ತಿದ್ದೆ. ನನ್ನ ಗಂಡ ಕೂಡ ತಿಂಗಳ ಕೊನೆಯಲ್ಲಿ ಟ್ರಿಪ್ಗೆ ಅಂತ ಸುತ್ತಾಡೋಕೆ ಹೋಗುತ್ತಾ ಇದ್ದರು. ಹೀಗೆ ನಾನು ಒಂದು ಸಲ ಅರ್ಜುನ್ ಎಂಬ ಮಸಾಜ್ ಥೆರಪಿಸ್ಟ್ ಅವನನ್ನು ಕರೆಸಿದೆ. ನಾನು ಮಸಾಜ್ ಮಾಡಿಸಿಕೊಳ್ಳುವಾಗ ಮೀರಾ ಕೂಡ ಮನೆಯಲ್ಲೇ ಇರುತ್ತಿದ್ದಳು. ಅರ್ಜುನ್ ಮನೆಗೆ ಬಂದ. ನಾನು ಅರ್ಜುನ್ ನೋಡಿ ಶಾಕ್ ಆಗ್ಬಿಟ್ಟೆ, ಯಾಕೆಂದ್ರೆ ಅವನು ನೋಡೋದಕ್ಕೆ ಅಷ್ಟೊಂದು ಸುಂದರವಾಗಿದ್ದ ಮತ್ತು ಚೆನ್ನಾಗಿ ಮಾತಾಡ್ತಿದ್ದ. ನಾನು ಮೊದಲು ಬೇರೆಯವ್ರನ್ನ ಕರ್ಸ್ಕೊಳ್ತಿದ್ದೆ, ಅರ್ಜುನ್ ಹೊಸ ಹುಡುಗ. ಆಮೇಲೆ ಅವನು ಮನೆಗೆ ಬಂದಮೇಲೆ ಮೀರಾ ಅವನಿಗೆ ಕಾಫಿ ಮಾಡಿ ಕೊಟ್ಲು. ಅವನು ಆವಾಗ ಕಾಫಿ ಕುಡಿದು, ಮೇಡಮ್, ಮಸಾಜ್ ಸೀಸನ್ ಯಾವಾಗ ಶುರು ಮಾಡೋಣ ಅಂತ ಕೇಳಿದ. ನಾನು ಅದಕ್ಕೆ ಒಂದು 10 ನಿಮಿಷ ಆದಮೇಲೆ ಶುರು ಮಾಡೋಣ ಅಂತ ಹೇಳಿದೆ. ನಾನು ಅವನಿಗೆ ಮಸಾಜ್ ಅನುಭವದ ಬಗ್ಗೆ ಕೇಳ್ತಾ ಇದ್ದೆ. ಅವನು ಮಾತಾಡಬೇಕಾದ್ರೆ ನನಗೆ ಅವನು ಎಲ್ಲಿ ಇಷ್ಟ ಆದ್ನೋ ಗೊತ್ತಿಲ್ಲ, ಯಾಕೆಂದ್ರೆ ಅಷ್ಟೊಂದು ಸುಂದರವಾಗಿದ್ದ. ಅರ್ಜುನ್ ದೇಹ, ವಿಶಾಲವಾದ ಎದೆ, ಕಂದು ಕಣ್ಣುಗಳು ಮತ್ತು ಆಳವಾದ ಧ್ವನಿಯನ್ನು ಹೊಂದಿದ್ದ. ಸರಿ ಆಯಿತು ಅಂತ ರೂಮಿಗೆ ಬರೋದಕ್ಕೆ ಹೇಳಿದೆ. ಅವನು ರೂಮಿಗೆ ಬಂದು ಮಸಾಜ್ ಮಾಡಲು ಡ್ರೆಸ್ ಚೇಂಜ್ ಮಾಡಿದೆ. ನಾನು ಆವಾಗ ಗೌನ್ ಹಾಕ್ಕೊಂಡು ಬಂದಿದ್ದೆ. ಹಾಗೆ ಮಾತಾಡ್ತಾ ಅವನು ಮಸಾಜ್ ಮಾಡೋಡ್ಲಿ ಶುರು ಮಾಡಿದ. ಅವನು ಎಣ್ಣೆಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡನು. ಗೌನ್ ಹಾಕ್ಕೊಂಡು ಬಂದಿದ್ದೆ. ಹಾಗೆ ಮಾತಾಡ್ತಾ ಅವನು ಮಸಾಜ್ ಮಾಡೋಡ್ಲಿ ಶುರು ಮಾಡಿದ. ಅವನು ಎಣ್ಣೆಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡನು. ಅರ್ಜುನ್ ಮೊದಲು ನನ್ನ ತಲೆಗೆ ಮಸಾಜ್ ಮಾಡೋಡ್ಲು ಅವನು ಬಿಸಿ ಎಣ್ಣೆಯಿಂದ ಮಸಾಜ್ ಮಾಡುತ್ತಿದ್ದ. ಹಾಗೆ ಮಾಡುತ್ತಾ ಅವನು ಅವನ ಅನುಭವದ ಬಗ್ಗೆ ಹೇಳುತ್ತಾ ಇದ್ದ. ನಾನು ಕೇಳಿಸಿಕೊಳ್ಳುತ್ತಾ ಇದ್ದೆ. ಅವನು ನನ್ನ ಅನುಭವದ ಬಗ್ಗೆ ಕೇಳುತ್ತಾ ಇದ್ದ. ನಾನು ನನ್ನ ಅನುಭವದ ಬಗ್ಗೆ ಹೇಳಿದೆ. ಹೀಗೆ ತಲೆ ಆದ್ಮೇಲೆ ಕೈ, ಕಾಲು ಮತ್ತೆ ಸೊಂಟಕ್ಕೆ ಮಸಾಜ್ ಮಾಡುತ್ತಾ ಇದ್ದ. ಅವನ ಬೆರಳುಗಳು ಬೆಚ್ಚಗಿದ್ದವು ಮತ್ತು ಬಲವಾಗಿದ್ದವು. ಅವನು ಮಸಾಜ್ ಮಾಡುತ್ತಿದ್ದ ಆ ಬೆರಳುಗಳು ತುಂಬಾ ಇಷ್ಟವಾಗುತ್ತಾ ಇದ್ದವು. ಅಷ್ಟೊಂದು ಚೆನ್ನಾಗಿ ಬೆರಳಾಡಿಸುತ್ತಿದ್ದ. ಅರ್ಜುನನು ತನ್ನ ಕೈಯನ್ನು ಸ್ವಲ್ಪ ಕೆಳಕ್ಕೆ ತಂದನು. ಯಾವಾಗ ಸೊಂಟದ ಕೆಳಗೆ ಮಸಾಜ್ ಮಾಡುತ್ತಿದ್ದನೋ ಅವನ ಕೈ ಸ್ವಲ್ಪ ನಡುಗಲಾರಂಭಿಸಿತು. ನಾನದನ್ನು ಗಮನಿಸಿದೆ. ಆಮೇಲೆ ಅವನಿಗೆ ಕೇಳಿದೆ, ಯಾಕೆ ಕೈ ನಡಗುತ್ತಿದೆ ಅಂತ. ಅದಕ್ಕೆ ಅವನು, ಯಾಕೆ ಅಂದ್ರೆ ನಿಮ್ಮ ಸೊಂಟ ಅಷ್ಟು ಚೆನ್ನಾಗಿದೆ. ಅವನು ಹಾಗೆ ಹೇಳೋದು ನೋಡಿ ಖುಷಿ ಆಯಿತು. ಅರ್ಜುನ್ ನನಗೆ ಮೊದಲೇ ಇಷ್ಟವಾಗಿದ್ದ. ಆದರೆ ಇದೆಲ್ಲದರ ನಡುವೆ ಒಂದು ಘಟನೆ ನಡೆಯಿತು. ಅವನ ಹೃದಯ ಈಗ ಬಡಿದುಕೊಳ್ಳತೊಡಗಿತ್ತು. ದೇಹದಲ್ಲಿ ವಿಚಿತ್ರವಾದ ಭಾವವಿತ್ತು. ನನ್ನ ದೇಹವೂ ಕೂಡ ಹಾಗೆ ಇತ್ತು. ಅವನು ಕೂಡ, ನಾನು ಇವತ್ತು ತುಂಬ ಖುಷಿಯಾಗಿದ್ದೇನೆ ಅಂತ ಹೇಳುತ್ತಿದ್ದ. ರಾತ್ರಿ ಬೇರೆ ಆಗಿತ್ತು. ನಾನು ಕೂಡ ದಪ್ಪ ಉದ್ದನೆಯ ಕೂದಲು, ಬಿಗಿಯಾದ ಸೊಂಟ ಮತ್ತು ಮಾದಕ ಕಣ್ಣುಗಳನ್ನು ಹೊಂದಿದ್ದೆ. ಅರ್ಜುನನ ಕಣ್ಣುಗಳು ಇವಾಗ ನನ್ನ ಬೆನ್ನಿನ ಮೇಲೆ ಬಿದ್ದಿವೆ. ಅವನು ಆಳವಾದ ಉಸಿರನ್ನು ತೆಗೆದುಕೊಂಡು ನನ್ನ ಹೆಗಲ ಮೇಲೆ ಕೈ ಹಾಕಿದನು. ನಾನು ಅವನ ಕೂದಲನ್ನು ಗಟ್ಟಿಯಾಗಿ ಸವರೋದಕ್ಕೆ ಶುರು ಮಾಡಿದ್ದೆ. ಅರ್ಜುನನು ನಿಧಾನವಾಗಿ ಕುತ್ತಿಗೆಗೆ ಎಣ್ಣೆಯನ್ನು ಹಾಕಿ ಉಜ್ಜಲು ಪ್ರಾರಂಭಿಸಿದನು. ನನ್ನ ಮೃದುವಾದ ಚರ್ಮದ ಮೇಲೆ ಅವನ ಬೆರಳುಗಳು ಚಲಿಸಲಾರಂಭಿಸಿದವು. ನಾನು ಶಾಂತವಾಗಿ ಕಣ್ಣು ಮುಚ್ಚಿಕೊಂಡು ಫೀಲ್ ಮಾಡುತ್ತಾ ಇದ್ದೆ. ಅರ್ಜುನನ ಕೈಗಳು ಈಗ ಕುತ್ತಿಗೆಯಿಂದ ಹಿಂಭಾಗಕ್ಕೆ ಇಳಿಯಲು ಪ್ರಾರಂಭಿಸಿದವು. ಅವನ ಬೆರಳುಗಳು ಪ್ರತಿ ಧಾಟಿಯಲ್ಲಿ ನೃತ್ಯ ಮಾಡುತ್ತಿದ್ದವು. ಕಣ್ಣುಗಳು ಇನ್ನೂ ಮುಚ್ಚಿದ್ದವು. ಅರ್ಜುನನು ತನ್ನ ಕಡೆಗೆ ಎಳೆದನು. ಅರ್ಜುನ ನನ್ನನ್ನು ಸೌಮ್ಯವಾಗಿ ಅಪ್ಪಿಕೊಳ್ಳಲು ಪ್ರಾರಂಭಿಸಿದನು. ಅವನ ಬೆರಳುಗಳು ಎಲ್ಲ ನರಗಳನ್ನು ಜಾಗೃತಗೊಳಿಸಲು ಪ್ರಾರಂಭಿಸಿದವು. ಅರ್ಜುನ್ ಸಣ್ಣ ಧ್ವನಿಯಲ್ಲಿ ಹೇಳಿದ್ರು, ನಿಮ್ಮ ಕೈಗಳು ತುಂಬ ಬಿಸಿಯಾಗಿವೆ ಮತ್ತು ನಿಮ್ಮ ಚರ್ಮವು ತುಂಬ ಮೃದುವಾಗಿ ಇದೆ ಎಂದು.
ಅರ್ಜುನನ ಕೈಗಳು ಈಗ ಅವನ ಸೊಂಟದ ಹತ್ತಿರ ಬಂದವು. ನಾನಂತೂ ಅವನ ಮೇಲೆ ನಿಟ್ಟುಸಿರು ಬಿಟ್ಟಿದ್ದೆ. ಅರ್ಜುನ ಸೊಂಟವನ್ನು ಬಿಗಿಯಾಗಿ ಹಿಡಿದುಕೊಂಡನು. ಮೃದುವಾದ ತುಟಿಗಳಿಂದ ನಿಟ್ಟುಸಿರು ಬಿಡುತ್ತಿದ್ದೆ. ಮೇಡಮ್, ನೀವು ತುಂಬ ಸುಂದರವಾಗಿದ್ದೀರಿ ಎನ್ನುತ್ತಾ ಅರ್ಜುನ್ ನನ್ನ ತುಟಿಗಳಿಗೆ ಮುದ್ದಿಟ್ಟ. ಅರ್ಜುನನು ನನ್ನನ್ನು ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಹಿಡಿದುಕೊಂಡನು. ನಮ್ಮಿಬ್ಬರ ದೇಹಗಳು ನಡುಗಳು ಪ್ರಾರಂಭಿಸಿದವು. ಅವನು ನನ್ನ ಕಾಲಿಗೆ ಮುತ್ತಿಡುತ್ತಾ ಅರ್ಜುನನು ಏನನ್ನೂ ಹೇಳದೆ ತನ್ನ ಮುಖವನ್ನು ನನ್ನ ಮುಖದ ಹತ್ತಿರ ತಂದನು. ನಾನು ಹಾಸಿಗೆ ಮೇಲೆ ಕುಳಿತು ನನ್ನ ಸೀರೆಯ ಪಲ್ಲುವನ್ನು ಇಳಿಸಿದಾಗ ಅರ್ಜುನನು ತನ್ನ ಬಟ್ಟೆಗಳನ್ನು ತೆಗೆಯಲು ಪ್ರಾರಂಭಿಸಿದನು. ನಮ್ಮಿಬ್ಬರ ಉಸಿರುಗಳು ಒಂದಕ್ಕೊಂದು ತಾಗಿದವು. ಅರ್ಜುನನ ತುಟಿಗಳು ನನ್ನ ಪ್ರತಿಯೊಂದು ಭಾಗವನ್ನು ಚುಂಬಿಸುತ್ತಿದ್ದವು. ಅವನು ಎಲ್ಲ ಕಡೆ ನನ್ನ ಕಡೆ ಮುತ್ತಿಡುತ್ತಿದ್ದ. ಬಹಳ ರೋಮಾಂಚನ ಆಗಿತ್ತು ಆ ದಿನ. ಆಮೇಲೆ ಅವನ ಕೈಗಳು ನನ್ನ ಮೊಂದೆಲೆಯ ಮೇಲೆ ಹಾಕಿದ. ಅವುಗಳನ್ನು ಹಿಡಿದುಕೊಂಡು ನನಗೆ ಚುಂಬಿಸುತ್ತಿದ್ದ. ನಾನು ಅವನ ತುಟಿಗಳಿಗೆ ಮುತ್ತು ಕೊಡುತ್ತಾ ಸುಖವನ್ನು ಅನುಭವಿಸುತ್ತಿದ್ದೆ. ಸ್ವಲ್ಪ ಸಮಯದ ಮೇಲೆ ನಾನು ಹಾಕಿದ್ದ ಗೌನ್ ತೆಗೆದುಬಿಟ್ಟನು. ನನ್ನ ಸೊಂಟದ ಹೊಕ್ಕುಳವನ್ನು ಚೆನ್ನಾಗಿ ಚುಂಬಿಸುತ್ತಿದ್ದ. ಹೀಗೆ ಹೋಗುತ್ತಾ ಹಿಂದೆ ಹಿಡಿಯಲು ಶುರುಮಾಡಿದನು. ಮಂಚದ ಮೇಲೆ ಅರ್ಜುನ್ ಅವನ ಎದೆಯ ಮೇಲೆ ಮಲಗಿಸಿಕೊಂಡ. ಅವತ್ತು ಅರ್ಜುನ್ ನನಗೆ ಪ್ರಪೋಸ್ ಮಾಡಿದ. ನಾನು ಅವನನ್ನು ಒಪ್ಪಿಕೊಂಡೆ. ಆಮೇಲೆ ಅವತ್ತು ರಾತ್ರಿ ಅವನು ನನಗೆ ಹಿಂದಕ್ಕೆ ಕೂಡ ಬಾರಿಸುತ್ತಿದ್ದ. ನಾನು ಶಬ್ದ ಜೋರಾಗಿ ಮಾಡುತ್ತಿದ್ದೆ. ಹೀಗೆ ಅವತ್ತು ನಮ್ಮಿಬ್ಬರ ರಾತ್ರಿ ಕಳೆದು ಹೋಯಿತು. ಇದೆಲ್ಲ ಮೀರಾಗೆ ಗೊತ್ತಿತ್ತು. ಇದ್ದಕ್ಕಿದ್ದಂತೆ ಬೆಳಗ್ಗೆ ಬಾಗಿಲು ಬಡಿದ ಸದ್ದು ಕೇಳಿಸಿತು. ಅರ್ಜುನ್ ಮತ್ತು ನಿಧಿ ಇಬ್ಬರೂ ಆಘಾತಕ್ಕೊಳಗಾದರು. ಅದು ನೋಡಿದ್ರೆ ಮೀರಾ ಇಬ್ಬರಿಗೂ ನೀವು ಏನು ಮಾಡಿದ್ದೀರಿ ಎಂದು ಕರಣ್ ಸಾಬ್ಗೆ ಗೊತ್ತಾದರೆ ಏನು ಕಥೆ ಅಂತ ಕೇಳಿದಳು. ಅರ್ಜುನನು ಕೈ ಚಾಚಿದನು. ಯಾರಿಗೂ ಹೇಳಬೇಡ, ಹೇಳು, ನಿನಗೇನು ಬೇಕು? ಅದಕ್ಕೆ ಮೀರಾ, ನೀವು ನಿಧಿ ಮೇಡಮ್ಗೆ ಏನು ನೀಡುತ್ತಿದ್ದೀರೋ ಅದನ್ನೇ ನನಗೂ ನೀಡಬೇಕು ಎಂದು. ಅರ್ಜುನನ ಮುಖ ಕೆಂಪಾಯಿತು. ಮೀರಾ ಅವನ ಹತ್ತಿರ ಬಂದಳು. ಅರ್ಜುನ್ ಮೀರಾನನ್ನು ದೂರ ತಳ್ಳಿದ. ನಾನು ನಿನಗೆ ಏನೂ ಮಾಡೋದಿಲ್ಲ. ಮೀರಾ ನಗುತ್ತಾ, ಸರಿ, ನೋಡೋಣ. ಕರಣ್ ಸರ್ಗೆ ನಾಳೆ ಬೆಳಿಗ್ಗೆ ಎಲ್ಲವೂ ತಿಳಿಯುತ್ತದೆ ಎಂದು ಹೇಳಿದಳು. ನಾವಿಬ್ಬರೂ ತುಂಬಾ ಭಯದಲ್ಲಿ ಇದ್ದೀವಿ, ಏನೂ ಆಗುತ್ತೆ ಅಂತ. ಆಮೇಲೆ ಮೀರಾನು ಕೆಲ್ಸ ಮುಗಿಸಿ ಮನೆಗ್ ಹೋದಳು. ಇವನು ಕೂಡ ಹೋದ. ಆಮೇಲೆ 1-2 ದಿನ ಆದ್ಮೇಲೆ ನನ್ ಗಂಡ ಮನೆಗ್ ಬಂದ್ರು. ಮತ್ತೆ ನಾವು ಎಂದಿನಂತೆ ಕಂಪನಿಗೆ ಹೋಗ್ತಾ ಇದ್ದೆವು. ಮೀರಾ ಮನೆಗ್ ಬಂದು ಕೆಲಸ ಮಾಡ್ತಾ ಇದ್ದಳು. ಆದ್ರೆ ಒಂದು ದಿನ ಮೀರಾ ತರಕಾರಿ ತರೋದಕ್ಕೆ ಮಾರ್ಕೆಟಿಗೆ ಹೋಗಿರುತ್ತಾಳೆ. ಅವಳು ನನಗೆ ಕಾಲ್ ಮಾಡಿ ಬೇಗ ಮಾರ್ಕೆಟಿಗೆ ಬನ್ನಿ ಅಂತ ಹೇಳುತ್ತಾಳೆ. ಯಾಕೆ ಅಂತ ಕೇಳಿದ್ರೆ ಎಂತೂ ಹೇಳಿಲ್ಲ. ನಾನು ಸರಿ ಆಯ್ತು, ಬರುತ್ತೀನಿ ಅಂತ ಹೇಳಿದೆ. ನಾನು ಆಮೇಲೆ ಕಾರ್ ತಗೊಂಡು ಮಾರ್ಕೆಟಿಗೆ ಹೋದೆ. ಅಲ್ಲಿ ಹೋಗಿ ನೋಡಿದ್ರೆ ಮಾರ್ಕೆಟಲ್ಲಿ ನನ್ ಗಂಡ ಬೇರೊಂದು ಮಗುವಿನೊಂದಿಗೆ ಬಂದಿದ್ದ. ಅದಕ್ಕೆ ಮೀರಾ ನನಗೆ ಕಾಲ್ ಮಾಡಿದ್ದಳು. ಮೀರಾಗೆ ಅರ್ಜುನ್ ಮೇಲೆ ಸುಖ ನೀಡಿಲ್ಲ ಅಂತ ಕೋಪ ಬಿಟ್ರೆ ನನ್ನ ಮೇಲೆ ಯಾವುದೇ ದ್ವೇಷ ಇರಲಿಲ್ಲ. ಆಮೇಲೆ ಮಗುವನ್ನ ಕರೆದುಕೊಂಡು ಹೋದ್ರು. ನಾವಿಬ್ಬರೂ ಅವರನ್ನೇ ಹಿಂಬಾಲಿಸಿ ಹೋದೆವು. ಆದ್ರೆ ಅವರು ಮಗುವನ್ನ ಕರೆದುಕೊಂಡು ಹೋಗಿದ್ದು ನನ್ನ ಫ್ರೆಂಡ್ ಮನೆಗೆ. ನಾನು ಶಾಕ್ ಆಗಿಬಿಟ್ಟೆ. ನಾನು ಮಗುವನ್ನು ಅಷ್ಟೊಂದು ಸರಿಯಾಗಿ ಗಮನಿಸಿರ್ಲಿಲ್ಲ. ನಾನು ಮೀರಾ ಅವತ್ತು ನೋಡಿ ಹಾಗೆ ಮನೆಗೆ ಬಂದು ಬಿಟ್ಟೆವು. ರಾತ್ರಿ ನನ್ನ ಗಂಡ ಮನೆಗೆ ಬಂದ ಮೇಲೆ ನಾನು ಏನು ಮಾತಾಡ್ಲಿಲ್ಲ. ನಂತರ ಮಾರನೆಯ ದಿನ ನಾನೇ ನನ್ನ ಫ್ರೆಂಡ್ ಕಡೆ ಹೋದೆ. ಅವಳಿಗೆ ಗೊತ್ತಿರದ ಹಾಗೆ ಮಗು ಆಟ ಹೊರಗಡೆ ಆಡುತ್ತಿತ್ತು. ನಾನು ಹತ್ತಿರಕ್ಕೆ ಹೋಗಿ ನೋಡ್ತೀನಿ, ಮಗು ಸೇಮ್ ನನ್ನ ಗಂಡನ ತರಾನೇ ಇತ್ತು. ಆದ್ರೆ ನಾನು ಅನುಮಾನ ಪಡ್ಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ ಮನೆ ಕೆಲಸದವಳಿಗೆ ಕರೆದೆ. ಅವಳಿಗೆ ಕೇಳಿದೆ, ಮಗು ಯಾರದು ಇದು ಅಂತ. ಅವಳು ಇದು ನಮ್ಮ ಮೇಡಮ್ ಅವರದು ಅಂತ ಹೇಳಿದಳು. ಆಗ ಅವಳಿಗೆ ಸ್ವಲ್ಪ ಜಮಾಯಿಸಿ ಕೇಳಿದೆ ಏನು ಅಂತ. ಅವಾಗ ಅವಳು, ಅಕ್ಕ ಯಾರಿಗೂ ಹೇಳಬೇಡಿ, ನಾನು ನಿಮಗೆ ವಿಷಯ ಹೇಳ್ತೀನಿ ಅಂತ ಹೇಳಿದ್ರು. ಆಮೇಲೆ ಅವಳು, ಅಕ್ಕ ನಿಜವಾಗ್ಲೂ ಅದು ನಿಮ್ಮ ಗಂಡನ ಮಗು, ನಿಮ್ಮ ಗಂಡ ಮತ್ತೆ ನಮ್ಮ ಮೇಡಮ್ ಮುಂಚೆಯಿಂದ ಪ್ರೀತಿ ಮಾಡ್ತಾ ಇದ್ರು ಅಂತ ಹೇಳಿದರು. ನಾನು ಆ ಕ್ಷಣ ಅಲ್ಲಿಗೆ ಅರ್ಧ ಕುಸಿಗೋಗ್ಬಿಟ್ಟೆ. ಈಗ ನನಗೆ ಅರ್ಥವಾಯಿತು, ನನ್ನ ಗಂಡ ಟ್ರಿಪ್ ಅಂತ ಹೇಳಿ ಇಲ್ಲಿಗೆ ಬರ್ತಿದ್ರು ಅಂತು. ನಾನು ಅಲ್ಲಿ ನನ್ನ ಫ್ರೆಂಡ್ಗೆ ಏನೂ ಕೇಳಲಿಲ್ಲ. ಇದೆಲ್ಲ ಆದಮೇಲೆ ಸುಮ್ಮನೆ ಅಳುತ್ತಾ ಮನೆಗೆ ಬಂದುಬಿಟ್ಟೆ. ಇವರು ಸಾಯಂಕಾಲ ಕೆಲಸ ಮುಗಿಸಿ ಮನೆಗೆ ಬಂದರು. ನಾನು ರಾತ್ರಿ ಊಟ ಎಲ್ಲ ಆದಮೇಲೆ ರೂಮಿಗೆ ಬಂದು ಕೇಳಿದೆ, ನಿಮ್ಮ ಥರಾನೇ ಇರೋ ಒಂದು ಮಗುವನ್ನ ಮಾರ್ಕೆಟ್ ಹತ್ತಿರ ನೋಡಿದೆ ಅಂತ. ಅವಾಗ ಅವರು ಯಾರದು ಅಂತ ಗೊತ್ತಿದ್ರೂ ಸುಮ್ಮನೆ ನಕ್ಕು ಬೇರೆ ಯಾರದ್ದೋ ಇರ್ಬೋದು ಅಂತ ಹೇಳಿದ್ರು. ನಾನು ಸರಿ ಆಯ್ತು ಎಂದು ಸುಮ್ಮನಾದೆ.
ಒಂದು 2 ದಿನ ಆದಮೇಲೆ ನಾನು ಮೀರಾ ಕರೆದುಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋದೆ. ಅವಳು ಕೂರಿಸಿ ಕಾಫಿ ಎಲ್ಲ ಕೊಟ್ರು. ಆಮೇಲೆ ನಾನು ಕೇಳಿದೆ, ರೇಖಾ, ಇದು ಮಗು ಯಾರದು ಅಂತ. ಅದಕ್ಕೆ ಅವಳು, ಇದು ನನ್ನ ಮಗು, ನಿನಗೆ ಗೊತ್ತಿದೆ ಅಲ್ಲವೇ ಎಂದು ಕೇಳಿದಳು. ಹೌದು ಗೊತ್ತು, ಆದರೆ ಮಗು ಅಪ್ಪ ಯಾರು ಅಂತ ಹೇಳು ಎಂದು ಕೇಳಿದೆ. ಅವಾಗ ಅವಳು, ಬೇರೆ ಯಾರು ಇರುತ್ತಾರೆ, ನನ್ನ ಗಂಡ ಅಂತ ಹೇಳಿದಳು. ಆಗ ನಾನು, ಸುಳ್ಳು ಹೇಳ್ಬೇಡ, ನಿಮ್ಮ ಮನೆ ಕೆಲಸದವಳು ನನಗೆ ಎಲ್ಲ ವಿಷಯ ಹೇಳಿದ್ದಾಳೆ, ಹೇಳು ಏನಾಯಿತು ಕತೆ ಎಂದು ಜೋರಾಗಿ ಕೇಳಿದೆ. ಆಗ ಅವಳು, ಹೌದು, ಇದು ನಿನ್ನ ಗಂಡನದು, ನಿನ್ನ ಮದುವೆ ಆಗೋದಕ್ಕೂ ಮುಂಚೆ ನನಗೂ ಅವರಿಗೂ ಸಂಬಂಧ ಇತ್ತು ಅಂತ ಹೇಳಿದಳು. ನಿನ್ನ ಗಂಡ ಟ್ರಿಪ್ಗೆ ಅಂತ ಹೇಳಿ ತಿಂಗಳ ಕೊನೆಯಲ್ಲಿ ಇಲ್ಲಿಗೆ ಬರುತ್ತಿದ್ದರು. ಇದನ್ನ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರು. ಹೇಗೋ ನಿನಗೆ ಗೊತ್ತಾಗಿ ಹೋಯಿತು. ಆಮೇಲೆ ನಾನು ಅವಳ ಮೊಬೈಲ್ ಫೋನ್ ತೆಗೆದು ನೋಡಿದರೆ ನನ್ನ ಗಂಡ ಕರಣ್ ಹೆಸರಿನಲ್ಲಿ ಅನೇಕ ಕರೆಗಳು ಮತ್ತು ಸಂದೇಶಗಳು ಬಂದಿರುವುದನ್ನು ನಾನು ನೋಡಿದೆ. ಮತ್ತೆ ದುಡ್ಡು ಕೂಡ ನನಗೆ ಗೊತ್ತಿಲ್ಲದೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಇವಳ ಮೊಬೈಲ್ಗೆ ಕಳುಹಿಸಿದ್ದರು. ನನಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ಆಗಿ ಹೋಗಿದೆ ಎಂದು ಗೊತ್ತಿರಲಿಲ್ಲ. ಇಷ್ಟೆಲ್ಲ ಆದ ಮೇಲೆ ಮೀರಾ, ನನಗೆ ನಿಮ್ಮ ಗಂಡನ್ನ ಕರೆಸಿ, ಆದರೆ ನಾವು ಬಂದಿದ್ದೇವೆ ಅಂತ ಗೊತ್ತಾಗಬಾರದು. ಸರಿ ಆಯಿತು ಅಂತ ನಾನು ಇವಳಿಗೆ ನನ್ನ ಗಂಡನಿಗೆ ಕಾಲ್ ಮಾಡಲು ಹೇಳಿದೆ. ಇವಳು ಕಾಲ್ ಮಾಡಿ, ಸ್ವಲ್ಪ ತೊಂದರೆ ಆಗಿದೆ, ಬೇಗ ಬನ್ನಿ ಎಂದು ಹೇಳಿದಳು. ಇವಳು ಕರೆದ ತಕ್ಷಣ ಒಂದು ಅರ್ಧ ಗಂಟೆಯಲ್ಲಿ ಮನೆಗೆ ಬಂದರು. ಮನೆಗೆ ಬಂದು ಇವರು ಅವಳ ಕೈ ಹಿಡಿದುಕೊಂಡು ಏನಾಯಿತು ಅಂತ ಆಘಾತಕ್ಕೊಳಗಾಗುತ್ತಾರೆ. ಅದನ್ನು ಕೇಳಬೇಕಾದ್ರೆ ನಾನು ಮತ್ತೆ ಮೀರಾ ಅಲ್ಲಿ ಪ್ರತ್ಯಕ್ಷರಾಗುತ್ತೇವೆ. ನಮ್ಮನ್ನು ನೋಡಿದ ಕ್ಷಣ ಅವರಿಗೆ ಕೈ ಕಾಲುಗಳು ನಡುಗಲಾರಂಭಿಸಿದವು. ಇವರ ಮುಖ ಕೆಂಪಾಗಿ ಹೋಯಿತು. ಇವರಿಗೆ ಏನು ಮಾತಾಡಬೇಕು ಅಂತ ತೋಚಲಿಲ್ಲ. ಆಮೇಲೆ ಇವರ ಮೊಬೈಲ್ ಕಸಿದುಕೊಂಡು ನೋಡಿದರೆ ಇನ್ನೂ ಬೇರೆ ಹುಡುಗಿಯರ ಸಹವಾಸ ಇದೆ ಎಂದು ತಿಳಿಯಿತು. ಇವಳಿಗೆ ಕಳಿಸಿದ ದುಡ್ಡು ಮತ್ತೆ ಮನೆ ಪಾತ್ರಗಳು ಎಲ್ಲ ಇವರ ಮೊಬೈಲಲ್ಲಿ ಸಿಕ್ಕಿತು. ನಾನು ಇವರಿಗೆ, ಇಷ್ಟು ದಿನಗಳಿಂದ ನನಗೆ ಮೋಸ ಮಾಡುತ್ತಿದ್ದೀರಾ? ಕರಣ್ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದವು. ಆಮೇಲೆ ಇವರು, ಇದೆಲ್ಲ ಇವಳದೇ ತಪ್ಪು, ದುಡ್ಡಿಗೆಲ್ಲ ಹೀಗೆ ಮಾಡಿದ್ದು ಇವಳು ಅಂತೆಲ್ಲ ಅವಳ ತಪ್ಪು ಹೇಳಿದರು. ಅವಳಿಗೆ ಇವರು, ನೀನು ನನ್ನ ಮತ್ತು ನನ್ನ ಹೆಂಡತಿಯ ನಡುವೆ ಬಿರುಕು ಸೃಷ್ಟಿಸಿದ್ದೀಯಾ ಎಂದು ಬೈಯಲು ಶುರು ಮಾಡಿದರು. ಅದಕ್ಕೆ ನಾನು ಅವಳಿಗೆ ಏನು ಗೊತ್ತಿರಲಿಲ್ಲ, ನಾನು ಮಗು ನೋಡಿದ ಮೇಲೆ ಇದೆಲ್ಲ ಗೊತ್ತಾಗಿದ್ದು ಅಂತ ಹೇಳಿದೆ. ಆಮೇಲೆ ನನ್ನ ಗಂಡ, ನಾನು ನಿಮ್ಮಲ್ಲಿ ಕ್ಷಮೆ ಯಾಚಿಸಲು ಬಯಸುತ್ತೇನೆ, ದಯವಿಟ್ಟು ನನ್ನ ಕ್ಷಮಿಸಿಬಿಡು ಎಂದು ಕೇಳುತ್ತಾರೆ. ನಾನು ನಿನ್ನನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದೇನೆ ಎಂದು ಕೈ ಹಿಡಿದನು. ನಾನು ಆಮೇಲೆ, ನೀನು ಬೇಡ, ನಿನ್ನ ಕ್ಷಮೆನೂ ಬೇಡ, ಅವಳ ಜೊತೆನೇ ಚೆನ್ನಾಗಿರು ಎಂದು ಹೇಳಿ ಮೀರಾ ಕರೆದುಕೊಂಡು ಹೊರಬಂದುಬಿಟ್ಟೆ. 6 ತಿಂಗಳ ಬಳಿಕ ನನಗೂ ಅವರಿಗೂ ಡೈವೋರ್ಸ್ ಆಯಿತು. ಆಮೇಲೆ ನಾನು ಅರ್ಜುನ್ ಜೊತೆ ಮಾತಾಡಿ ಅವನ ಜೊತೆ ಮದುವೆಯಾದೆ. ಇವಾಗ ನಾನು ಅರ್ಜುನ್ ಜೊತೆ ಸಂಸಾರ ಮಾಡುತ್ತಿದ್ದೇನೆ. ಈಗ ನಾವಿಬ್ಬರು ಹೊಸ ಜೀವನವನ್ನು ಪ್ರಾರಂಭಿಸಿದ್ದೇವೆ. ನೀವು ಈ ಕಥೆಯನ್ನು ಇಷ್ಟಪಟ್ಟರೆ ನೀವು ನಮ್ಮ ಚಾನಲ್ಗೆ ಚಂದಾದಾರರಾಗಿರಬೇಕು ಮತ್ತು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಬೇಕು. ನಾವು ನಿಮ್ಮನ್ನು ಹೊಸ ವಿಡಿಯೋದಲ್ಲಿ ನೋಡುತ್ತೇವೆ. ನಿಮಗೆ ಕೃತಜ್ಞತೆಗಳು.